ಶ್ರಮಜೀವಿ, ನಮ್ಮ ಸಂಸ್ಥೆಯ ಶ್ರಮಜೀವಿ ಅಂತಂದ್ರೆ ಅದು ದೀಪಕ್ ಶಾ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಂತ. ಬಿಡುಗಡೆಯಾದಂತಹ ಈ ಕೃತಿ ಮಾರಾಟಕ್ಕೆ ಲಭ್ಯವಿದೆ. ಆಸಕ್ತರು ಈಗ ಯಾರು ತಮ್ಮ ಬಳಿ ಈ ಪುಸ್ತಕ ಇಲ್ಲ, ಬಹಳ ಚೆನ್ನಾಗಿ ಮಾರಾಟ ಆಗ್ತಿದೆ, ಒಳ್ಳೆ ವಿಷಯ ಕೂಡ ಅದರಲ್ಲಿದೆ. ಹಾಗಾಗಿ ಯಾರಿಗೆ ಆಸಕ್ತಿ ಇದೆ ದಯಮಾಡಿ ಕೊಂಡು ಓದಬೇಕು. ಇದರಲ್ಲಿ 2 ಭಾಗ ಇರುತ್ತೆ. ಒಂದು ಬಿಫೋರ್ ಸೆಕೆಂಡ್ ಗೇರ್ ಅಂತ, ನೆಕ್ಸ್ಟ್ 2ನೇ ಭಾಗ ಆಫ್ಟರ್ ಸೆಕೆಂಡ್ ಗೇರ್ ಅಂತ, 3ನೇ ಭಾಗ ಆಫ್ಟರ್ ಬಿಸ್ನೆಸ್ ಗುರು ಅಂತ. ಚಾಲೆಂಜ್ ಕೊಟ್ಟಿದ್ರು ಬೇರೆ ಹೇಳೋರು, ಈಗ ನೀವು ಪಾಠ ಮಾಡಿ ಅವ್ರನ್ನ ಸಕ್ಸಸ್ ಮಾಡ್ತೀಯ ಅಂತ. ಮಾಡಿದ್ವಿ. ಆ ಲರ್ನಿಂಗ್ಸ್ ಇತ್ತು. ಆ ಲರ್ನಿಂಗ್ಸ್ ಒಂದು ಇಟ್ ಟುಕ್ ಎ ಶೇಪ್ ಆಫ್ ಎ ಬುಕ್ ಅಂಡ್ ದಟ್ ಬುಕ್ ವಾಸ್ ರಿಲೀಸ್ಡ್ ಇನ್ 2010 ಬೈ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಇನ್ ಧರ್ಮಸ್ಥಳ. ಇದೆ ಆ ಸೆಕೆಂಡ್ ಗೇರ್ ಇಂಗ್ಲಿಷ್ ಅಲ್ಲಿ ಪುಸ್ತಕನ. ಇದು ನನ್ನ ಸ್ಟೋರಿ ಪ್ರೀ ಸೆಕೆಂಡ್ ಗೇರ್. ಸೊ ಈಗ ಬಿಸ್ನೆಸ್ ಗುರು. ಈ ಬಿಸ್ನೆಸ್ ಗುರು ಯಾಕೆ ಬಂತು? 15 ವರ್ಷದಿಂದ ಪುಸ್ತಕ ಬರೆದಿರ್ತೀರಿ. ಆವಾಗ ಸಿಕ್ಕಿದ್ದೆ ನಮಗೆ ಶರತ್ ಎನ್ನಿಸ್. ಇಲ್ಲೇ ಕೂತಿದ್ದಾರೆ, ಅವ್ರಿಗೊಂದು ಚಪ್ಪಾಳೆ ಹೊಡೆದು. ಒಂದು ಮನೆ, ಒಂದು ಎಂಟರ್ಪ್ರಿನರ್, ಒಂದು ಸಪ್ನಾ ಬುಕ್. 3ನೇದು ಸಪ್ನಾ ಬುಕ್ ಯಾವ್ದಿರ್ಬೇಕು ಅಂದ್ರೆ ಬಿಸ್ನೆಸ್ ಗುರು. ನಾನು ಹೇಳೋದು ಇಂಟರ್ಪ್ರಿನರ್ ಅಂತ. ಸಂಸ್ಥೆಯಲ್ಲಿ ಬೆಳೆಯೋದಕ್ಕೂ ಸಹ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಬೇಕು, ಅದಕ್ಕೂ ಸಹ ಬಿಸ್ನೆಸ್ ಗುರು. ಈಗ ನಮ್ಮ ಬುಕ್ ನ ಉಡಾನ್ ಅನ್ನೋ ಕಂಪನಿ, ಅವರು ಡಿಸ್ಟ್ರಿಬ್ಯೂಟರ್ ಆಫ್ ಫುಡ್ ಪ್ರಾಡಕ್ಟ್ಸ್, 5,000 ಜನ ಅವರು ಕಸ್ಟಮರ್ಸ್ ಇದ್ದಾರೆ. ಲಕ್ಕಿ ಡ್ರಾ ಮಾಡಿ ನಮ್ಮ ಪುಸ್ತಕನ ವಿತರಣೆ. ಇವರು ಈ ಪುಸ್ತಕ ಓದಿದ ನಂತರ 50 ಜನ ಇದ್ರು ಅವರಲ್ಲಿ. ಅವ್ರಿಗೆ ಯಾವ್ದೋ ಒಂದು ಇದ್ರ ಮೇಲೆ ಸಣ್ಣ ಎಕ್ಸ್ಪೆರಿಮೆಂಟ್, ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕಾಗಿತ್ತು. ನೀವು ಏನಾದ್ರು ಆ ಭಾಗಕ್ಕೆ ಹೋಗಿ ಸಿಬಿರ್ ವರ್ಕ್ಶಾಪ್ ತರ ಒಂದಿನ ಮಟ್ಟಿಗೆ ಮಾಡಬಹುದಾ? ಮಾಡಿದ್ರೆ ಒಳ್ಳೆ ಐಡಿಯಾ ಅಂತ ನನಗೆ ಅನ್ಸುತ್ತೆ. ನಾನು ಅವರಲ್ಲಿ ಮನವಿ ಹಾಕ್ತೀನಿ, ದಯವಿಟ್ಟು ಮಾಡೋಣ ಸರ್, ಡಿಸ್ಕಸ್ ಮಾಡಿ ಅನುಮತಿ ಕೊಡಿ. ವಿ ಕ್ಯಾನ್ ಡೂ ಹಬ್ಸ್ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಒಳ್ಳೆ ಪ್ರಯತ್ನ ಕನ್ನಡದಲ್ಲಿ ಉದ್ಯಮಿಗಳಾಗಬೇಕು. ಇವತ್ತು ಅಗತ್ಯ ಅಷ್ಟೇ ಅಲ್ಲ, ಅದು ಅನಿವಾರ್ಯ. ಯಾಕೆಂದ್ರೆ ಪಿಂಕ್ ಸ್ಲಿಪ್ ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಇದೇ ಮಾರ್ಗದರ್ಶನ ಅಥವಾ ಇದೇ ಮಾರ್ಗ ಅಂತ ಹೇಳಿ ನಾನು ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್.